ಮುಂದಿನ ದಿನಗಳಲ್ಲಿ ಶುಗರ್ ಚಿಕ್ಕ ಚಿಕ್ಕ ವಯಸ್ಸಿಗೆ ಬರುವ ಸಾಧ್ಯತೆ ಇದೆ. ಅದಕ್ಕೆ ರಾಮಬಾಣ ಅಂದ್ರೆ ನೇರಳೆ ಹಣ್ಣು ಅಂತ ಹೇಳ್ಬೋದು. ಆಪಲ್ ಗಿಂತ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಕೆಲವೇ ದಿನಗಳಲ್ಲಿ ನೇರಳೆ ಹಣ್ಣಿಗೆ, ಯಾಕಂದ್ರೆ ಇದರ ಆರೋಗ್ಯದ ಲಾಭಗಳು ತುಂಬಾ ಅಂದ್ರೆ ತುಂಬಾ ಇದೆ. ಈವನ್ ಡಾಕ್ಟರ್ಗಳು ಕೂಡ ನೇರಳೆ ಹಣ್ಣನ್ನ ತುಂಬಾ ಜನಕ್ಕೆ ಸಜೆಸ್ಟ್ ಮಾಡ್ತಿದ್ದಾರೆ. ಹಾಗಿದ್ರೆ ನೇರಳೆ ಹಣ್ಣಲ್ಲಿರುವಂತಹ ಆರೋಗ್ಯದ ಪ್ರಯೋಜನಗಳೇನಪ್ಪಾ ಅಂತ ನೋಡೋದಾದ್ರೆ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಮತ್ತು ಫೈಬರ್ ಜಾಸ್ತಿ ಇದೆ. ನಿಮಗೆ ಫೈಬರ್ ಯಾವುದೇ ಹಣ್ಣು ಅಥವಾ ತರಕಾರಿಯಲ್ಲಿದ್ರೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗುತ್ತೆ. ಅದಾದ ನಂತರ ನೇರಳೆ ಹಣ್ಣಲ್ಲಿ ಐರನ್ ಕೂಡ ಜಾಸ್ತಿ ಇರೋದ್ರಿಂದ ಹೃದಯಕ್ಕೂ ಕೂಡ ತುಂಬಾ ಒಳ್ಳೇದು. ಮುಖ್ಯವಾಗಿ ನೇರಳೆ ಹಣ್ಣಿನ ಹೆಲ್ತ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನೇರಳೆ ಹಣ್ಣು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ಸುಲಿನ್ ನ ಕಂಟ್ರೋಲ್ ಮಾಡುತ್ತೆ. ಸೊ ರೈತರು ಕೂಡ ನೇರಳೆ ಹಣ್ಣನ್ನ ಬೆಳೆಯೋದ್ರಿಂದ ಒಳ್ಳೆ ಆದಾಯವನ್ನ ಗಳಿಸಬಹುದು. ಯಾವ ರೀತಿ ಅಂದ್ರೆ ಒಂದು ಮರವನ್ನ ನಾಟಿ ಮಾಡಿದ್ಮೇಲೆ 3 ವರ್ಷಕ್ಕೆ ಕಾಯಿ ಬಿಡೋಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಸರಾಸರಿ 50 ಕೆಜಿಯಿಂದ 100 ಕೆಜಿವರೆಗೂ ಕೂಡ ಒಂದು ಮರದಲ್ಲಿ ನೇರಳೆ ಹಣ್ಣು ಅನ್ನೋದು ಬಿಡುತ್ತೆ. 1 ಕೆಜಿಗೆ ಈಗ ಮಾರ್ಕೆಟ್ ಪ್ರೈಸ್ ರೈತರ ಹತ್ರನೇ 100 ರೂಪಾಯಿ ಇದೆ. ಸೊ ನೀವು ಒಂದು ಮರದಲ್ಲಿ ಕನಿಷ್ಠ ಅಂದ್ರೂ ಕೂಡ 10,000 ರೂಪಾಯಿ ಗಳಿಸಬಹುದು. ಅದು ಕೂಡ 3ನೇ ವರ್ಷದಿಂದ 5ನೇ ವರ್ಷದಿಂದ 20,000 30,000 ಕೂಡ ಗಳಿಸಬಹುದು. ನೀವು 100 ಮರಗಳನ್ನ ಹಾಕೊಂಡ್ರು ಕೂಡ ವರ್ಷಕ್ಕೆ 10 ಲಕ್ಷ ಆದಾಯವನ್ನ ಈ ನೇರಳೆ ಹಣ್ಣು ಮರಗಳಿಂದ ಮಾಡಬಹುದು. ಆದ್ರೆ ನಿಮ್ಗೆ ಮಾರ್ಕೆಟ್ ಅನ್ನೋದು ಸಮೀಪದಲ್ಲಿ ಇರಬೇಕು. ಸೊ ನಿಮ್ಗೆ ಎಲ್ಲಾದ್ರೂ ಕಡಿಮೆ ಜಾಗ ಉಳಿದಿದ್ರು ಕೂಡ ಅದರಲ್ಲೂ ಕೂಡ ಒಂದು 10 ನೇರಳೆ ಹಣ್ಣು ಗಿಡಗಳನ್ನ ಹಾಕೊಳ್ಳಿ, ತುಂಬಾ ಆದಾಯ ಇದೆ. ಮತ್ತೆ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ರೈತರಿಗೆ ಉಪಯೋಗವಾಗಲಿ. ಮುಂದಿನ ದಿನಗಳಲ್ಲಿ ಶುಗರ್ ಚಿಕ್ಕ ಚಿಕ್ಕ ವಯಸ್ಸಿಗೆ ಬರುವ ಸಾಧ್ಯತೆ ಇದೆ. ಅದಕ್ಕೆ ರಾಮಬಾಣ ಅಂದ್ರೆ ನೇರಳೆ ಹಣ್ಣು ಅಂತ ಹೇಳ್ಬೋದು. ಆಪಲ್ ಗಿಂತ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಕೆಲವೇ ದಿನಗಳಲ್ಲಿ ನೇರಳೆ ಹಣ್ಣಿಗೆ, ಯಾಕಂದ್ರೆ ಇದರ ಆರೋಗ್ಯದ ಲಾಭಗಳು ತುಂಬಾ ಅಂದ್ರೆ ತುಂಬಾ ಇದೆ. ಈವನ್ ಡಾಕ್ಟರ್ಗಳು ಕೂಡ ನೇರಳೆ ಹಣ್ಣನ್ನ ತುಂಬಾ ಜನಕ್ಕೆ ಸಜೆಸ್ಟ್ ಮಾಡ್ತಿದ್ದಾರೆ. ಹಾಗಿದ್ರೆ ನೇರಳೆ ಹಣ್ಣಲ್ಲಿರುವಂತಹ ಆರೋಗ್ಯದ ಪ್ರಯೋಜನಗಳೇನಪ್ಪಾ ಅಂತ ನೋಡೋದಾದ್ರೆ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಮತ್ತು ಫೈಬರ್ ಜಾಸ್ತಿ ಇದೆ. ನಿಮಗೆ ಫೈಬರ್ ಯಾವುದೇ ಹಣ್ಣು ಅಥವಾ ತರಕಾರಿಯಲ್ಲಿದ್ರೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗುತ್ತೆ. ಅದಾದ ನಂತರ ನೇರಳೆ ಹಣ್ಣಲ್ಲಿ ಐರನ್ ಕೂಡ ಜಾಸ್ತಿ ಇರೋದ್ರಿಂದ ಹೃದಯಕ್ಕೂ ಕೂಡ ತುಂಬಾ ಒಳ್ಳೇದು. ಮುಖ್ಯವಾಗಿ ನೇರಳೆ ಹಣ್ಣಿನ ಹೆಲ್ತ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನೇರಳೆ ಹಣ್ಣು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ಸುಲಿನ್ ನ ಕಂಟ್ರೋಲ್ ಮಾಡುತ್ತೆ. ಸೊ ರೈತರು ಕೂಡ ನೇರಳೆ ಹಣ್ಣನ್ನ ಬೆಳೆಯೋದ್ರಿಂದ ಒಳ್ಳೆ ಆದಾಯವನ್ನ ಗಳಿಸಬಹುದು. ಯಾವ ರೀತಿ ಅಂದ್ರೆ ಒಂದು ಮರವನ್ನ ನಾಟಿ ಮಾಡಿದ್ಮೇಲೆ 3 ವರ್ಷಕ್ಕೆ ಕಾಯಿ ಬಿಡೋಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಸರಾಸರಿ 50 ಕೆಜಿಯಿಂದ 100 ಕೆಜಿವರೆಗೂ ಕೂಡ ಒಂದು ಮರದಲ್ಲಿ ನೇರಳೆ ಹಣ್ಣು ಅನ್ನೋದು ಬಿಡುತ್ತೆ. 1 ಕೆಜಿಗೆ ಈಗ ಮಾರ್ಕೆಟ್ ಪ್ರೈಸ್ ರೈತರ ಹತ್ರನೇ 100 ರೂಪಾಯಿ ಇದೆ. ಸೊ ನೀವು ಒಂದು ಮರದಲ್ಲಿ ಕನಿಷ್ಠ ಅಂದ್ರೂ ಕೂಡ 10,000 ರೂಪಾಯಿ ಗಳಿಸಬಹುದು. ಅದು ಕೂಡ 3ನೇ ವರ್ಷದಿಂದ 5ನೇ ವರ್ಷದಿಂದ 20,000 30,000 ಕೂಡ ಗಳಿಸಬಹುದು. ನೀವು 100 ಮರಗಳನ್ನ ಹಾಕೊಂಡ್ರು ಕೂಡ ವರ್ಷಕ್ಕೆ 10 ಲಕ್ಷ ಆದಾಯವನ್ನ ಈ ನೇರಳೆ ಹಣ್ಣು ಮರಗಳಿಂದ ಮಾಡಬಹುದು. ಆದ್ರೆ ನಿಮ್ಗೆ ಮಾರ್ಕೆಟ್ ಅನ್ನೋದು ಸಮೀಪದಲ್ಲಿ ಇರಬೇಕು. ಸೊ ನಿಮ್ಗೆ ಎಲ್ಲಾದ್ರೂ ಕಡಿಮೆ ಜಾಗ ಉಳಿದಿದ್ರು ಕೂಡ ಅದರಲ್ಲೂ ಕೂಡ ಒಂದು 10 ನೇರಳೆ ಹಣ್ಣು ಗಿಡಗಳನ್ನ ಹಾಕೊಳ್ಳಿ, ತುಂಬಾ ಆದಾಯ ಇದೆ. ಮತ್ತೆ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ರೈತರಿಗೆ ಉಪಯೋಗವಾಗಲಿ.